ಬದುಕು ಜಟಕಾ ಬಂಡಿ ವಿಧಿ ಅದರ ಸಾಹೇಬ ಕುದುರೆ ನೀನು ಅವ ಪೇದಂತೆ ಪಯಣಿಗರು ಮದುವೆಗೋ ಮಸಣಕೋ ಹೋಗೆಂದ ಕಡೆಗೋಡು ಪದ ಕುಸಿಯ ನೆಲವಿಹುದು ಮಂಕುತಿಮ್ಮ ಪದ ಕುಸಿಯ ನೆಲವಿಹುದು ಮಂಕುತಿಮ್ಮ. ಅಟ್ಲೀಸ್ಟು ಒಬ್ಬರು ಇಲ್ಲಿ ಗೆದ್ದಿರೋರು 50-60 ವರ್ಷದಿಂದ ಒಬ್ಬನು ಗೆದ್ದಿಲ್ಲ. ಯಾರೋ ಬೇರೆ ಕರ್ಕೊಬರ್ತಾರೆ ಗೆಲ್ಲಿಸ್ತಾರೆ, ಒಬ್ಬರು ಇಂಟ್ರೆಸ್ಟ್ ಕೊಡಲ್ಲ, ಡೆವಲಪ್ಮೆಂಟು ಮಾಡೇ ಇಲ್ಲ. ಇದು ಎಷ್ಟು ವರ್ಷ ಹಳೆ ದನಕೋಟೆ? ಚೋಳರ ಕಾಲ ಎಷ್ಟು 700ನೇ ಚೋಳರ ಕಾಲದಾಗಿದ್ದರೆ ಆವಾಗ ಡೆವಲಪ್ ಆಗಿದೆ. ಆಮೇಲೆ ಮದಿಕೇರಿನೇ ಆಗಿದೆ, ಆಮೇಲೆ ಮೈಸೂರರ್ಸು ಅದೆಲ್ಲ ಆಡ್ಕೊಂಡು ಮದಿಕೇರಿ ಸುಮ್ಮನೆ ಅವರೇ ನಾಯಕರು, ಸುಮ್ಮನೆ ನಾಯಕರು ಅಷ್ಟೇ, ಏನು ಒಳ್ಳೇದು ಮಾಡಿಲ್ಲ. ನೇರವಾಗಿ ಹೇಳ್ತೀನಿ, ದಯವಿಟ್ಟು ಈಗ ಪ್ರಪೋಸಲ್ ಮಾಡಿ ಮಧುಗಿರಿ ಬೆಟ್ಟನ ಪ್ರವಾಸಿ ತಾಣ ಅಂತ ಡಿಕ್ಲೇರ್ ಮಾಡಿ ಇಮ್ಮಿಡಿಯೇಟ್ ರಿಲೀಫ್ ಮಾಡಿ ಕೊಟ್ಟರೆ ಬೆಟ್ಟ ಹೊಡಿತೈತೆ. ಇಲ್ಲಾಂದರೆ ಆ ಬೆಟ್ಟನೂ ಹೊರಟೋಗ್ತೈತೆ. ನಾವು ಗ್ರಾನೇಟ್ ಮಾಡಿ ದಯವಿಟ್ಟು ಬೇಜಾರಾಗಬೇಡಿ. ಗೆಳೆಯರೆ, ಮಧುಗಿರಿ ತುಮಕೂರು ಜಿಲ್ಲೆಗೆ ಬರುತ್ತೆ. ಇವತ್ತು ಮಧುಗಿರಿ ಬೆಟ್ಟ ಹತ್ತಕ್ಕೆ ಬಂದಿದ್ದೀವಿ. ಇವತ್ತಿನ ನನ್ನ ಟ್ರಾವೆಲ್ ಬಡ್ಡಿ ನನ್ನ ಕಸಿನ್ ಅರ್ಜುನ್ ಅಂತ. ಹಾಯ್ ಎವ್ರಿಬಡಿ, ನಮಸ್ಕಾರ. ಆ್ಯಕ್ಚುಲಿ ಇವೆಂಟ್ ಮ್ಯಾನೇಜ್ಮೆಂಟ್ ಮಾಡ್ತಾರೆ. ಇವ್ರದ್ದು ಬಿಸ್ನೆಸ್ ಕಾರ್ಡ್ ನಾನು ಈ ವಿಡಿಯೋ ಲಾಸ್ಟಲ್ಲಿ ಡಿಸ್ಪ್ಲೇ ಮಾಡ್ತೀನಿ, ಹಾಗೆ ಕಾಂಟ್ಯಾಕ್ಟ್ ನಂಬರ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೋಡಿ ಅವಶ್ಯಕತೆ ಇದ್ದರೆ ಕಾಲ್ ಮಾಡಿ. ಓಕೆ, ಈಗ ಮಧುಗಿರಿ ಚಾರಣವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಎಂಟ್ರೆನ್ಸಿಂದ ಈಗ ತಾನೇ ಬಂದಿದ್ದೀವಿ ಒಳಗೆ. ಹೋಗ್ತಾ ಹೋಗ್ತಾ ಮುಂದೆ ಏನೇನು ಸಿಗತ್ತೆ, ಏನೇನು ನಮಗೂ ಫಸ್ಟ್ ಎಕ್ಸ್ಪೀರಿಯನ್ಸ್ ಇದು, ನಾವು ರಿಸರ್ಚ್ ಮಾಡ್ಕೊಂಡೇ ಬಂದಿರೋದು. ನೋಡೋಣ ಹೋಗ್ತಾ ಹೋಗ್ತಾ ಎಷ್ಟು ಕಷ್ಟ ಆಗುತ್ತೆ, ಎಲ್ಲ ಏನೇನಾಗುತ್ತೋ ಬೆಸ್ಟ್ ಪಾಸಿಬಲ್ ಎಲ್ಲ ಇನ್ಫಾರ್ಮೇಷನ್ ನಿಮಗೆ ಕೊಡ್ತೀನಿ. ಮುಂದೆ ಅಪ್ಡೇಟ್ಗೆ ವೇಟ್ ಮಾಡಿ. ತಾಲೂಕ್ ಪಂಚಾಯತಿ ಓಕೆ ಓಕೆ, ಖಾಲಿ ಇದ್ದದನ್ನ ಇಲ್ಲಿ ಶಿಫ್ಟ್ ಮಾಡಿದ ಆ ಥರ, ಅದೇ ಇನ್ಫಾರ್ಮೇಶನ್ ಅನ್ಕೊ. ಅದನ್ನ ಈಗ ವಿದ್ಯಾರ್ಥಿಗಳು ಕಡೆ ಇನ್ನೊಂದು ಕಟ್ಟಿದ್ದಾರೆ ನ್ಯೂ ಬಿಲ್ಡಿಂಗ್, ಅಲ್ಲವರೆಗೂ 7 ಕಿಲೋಮೀಟರ್ ಹತ್ರದ ಏರ್ಪೋರ್ಟ್ ಅಂದ್ರೆ ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್, ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬರುತ್ತೆ. ಹಾಗೆ ರೈಲ್ವೆ ಸ್ಟೇಷನ್ ಅಂದ್ರೆ ಗೌರಿಬಿದನೂರು ರೈಲ್ವೆ ಸ್ಟೇಷನ್ ಬರುತ್ತೆ, ಗೌರಿಬಿದನೂರು ರೈಲ್ವೆ ಸ್ಟೇಷನ್. ಹಾಗೆ ರೈಲ್ವೆ ಸ್ಟೇಷನ್ ಅಂದ್ರೆ ಹತ್ರದ ರೈಲ್ವೆ ಸ್ಟೇಷನ್ ಅಂದ್ರೆ ಗೌರಿಬಿದನೂರು ರೈಲ್ವೆ ಸ್ಟೇಷನ್ 37 ಕಿಲೋಮೀಟರ್. ಮತ್ತು ಐ ಥಿಂಕ್ ತುಮಕೂರು ರೈಲ್ವೆ ಸ್ಟೇಷನ್ 44 ಕಿಲೋಮೀಟರ್. ಮಧುಗಿರಿ ಅಂತ ಹೆಸರು ಬಂದಿದೆ ಹೇಗೆ ಅಂದ್ರೆ, ಕೋಟೆ ಕಟ್ಟಿದ್ದು, ಮಧುಗಿರಿಯ ಕೋಟೆ ಕಟ್ಟಿದ್ದು ರಾಜ ಹಿರೇಗೌಡ 17ನೇ ಸೆಂಚುರಿಲಿ, ಅಂದ್ರೆ 1678ರಲ್ಲಿ ರಾಜ ಹಿರೇಗೌಡ ಈ ಕೋಟೆ ಕಟ್ಟಿದ್ದು. ಅದಾದ್ಮೇಲೆ ನೋಡಿ, ಈ ತರ
ಅದಾದ್ಮೇಲೆ ನೋಡಿ ಈ ತರ ಕೋಟೆ ಬಾಗಿಲಿದೆಯಲ್ಲ ಇದೆಲ್ಲ ಕಟ್ಟಿದ್ದು ಹೈದರ್ ಅಲಿ ಕಾಲದಲ್ಲಿ. ಮೇಲ್ಗಡೆ ವಾಚ್ ಟವರ್ ಕಾಣ್ತಿದೆ ನೋಡಿ, ಅಲ್ಲಿ ನಿಮ್ಗೆ ನೋಡಿದ್ರೆ ವಾಚ್ ಟವರ್ ಕಾಣ್ತಿದೆ, ಅಲ್ಲಿಗೂ ಹೋಗೋಣ. ಆ ವಾಚ್ ಟವರ್ ಮತ್ತೆ ಈ ತರ ಗೋಡೆಗಳು ಎಲ್ಲ ಕಟ್ಟಿದ್ದು ಹೈದರ್ ಅಲಿ ಕಾಲದಲ್ಲಿ. ಸರಿ ಸರಿ ಸ್ನೇಹಿತರೆ, ಮಧುಗಿರಿ ಬೆಟ್ಟಕ್ಕೆ ಮಧುಗಿರಿ ಅಂತ ಹೆಸರು ಬರೋ ಕಾರಣ ಏನಂದ್ರೆ ಈ ಬೆಟ್ಟದ ಕೆಲವು ಪ್ರದೇಶಗಳಲ್ಲಿ ಮಧು ಅಂದ್ರೆ ಜೇನುಹುಳಗಳ ಕಾಲೋನಿಗಳಿರುತ್ತೆ. ಆದ್ದರಿಂದ ಮಂದಗಿರಿ ಅಂತ ಇದ್ದಿದ್ದ ಹೆಸರನ್ನು ಜ್ಞಾನಪೀಠ ಪ್ರಶಸ್ತಿ ವಿಜೇತರಾದಂತಹ ಮಾಸ್ತಿ ವೆಂಕಟೇಶ್ವರ ಅಯ್ಯಂಗಾರ್ ಅವರು ಮಧುಗಿರಿ ಅಂತ ಇಟ್ಟಿರುತ್ತೆ. ಇದನ್ನ ಕೋವಿ ಕಿಂಡಿಗಳು ಅಂತ ಕರೀತಾರೆ. ಇದನ್ನ ಕೋವಿ ಕಿಂಡಿಗಳು ಅಂದ್ರೆ ಕೋವಿ ಅಂದ್ರೆ ಬಂದೂಕು ಅಂತ. ಇದರ ಮೂಲಕ ಶತ್ರುಗಳು ನಮ್ಮನ್ನ ಈ ಕೋಟೆಯನ್ನ ನಾಶ ಮಾಡಕ್ಕೆ ಬಂದಾಗ ಅಥವಾ ಅದನ್ನ ಆಕ್ರಮಣ ಮಾಡಕ್ ಬಂದಾಗ ನಾವು ಅದರಿಂದ ನಾವು ತಪ್ಪಿಸ್ಕೋಬೇಕು, ಅವ್ರನ್ನ ನಾವು ಹೊಡೆದುಳಿಸ್ಬೇಕು ಅಂತಂದ್ರೆ ಇದ್ರ ಮೂಲಕ ಬಂದೂಕನ್ನ ಹಾಕಿ ಅವ್ರ ಶತ್ರುಗಳನ್ನ ಸಂಹಾರ ಮಾಡ್ತಾ ಇದ್ರು. ಅದಕ್ಕೆ ಇದನ್ನ ಕೋವಿ ಕಿಂಡಿಗಳು ಅಂತ ಕರೀತಾರೆ. ಇದು ಕೋಟೆಯ ಸುತ್ತಮುತ್ತಲಿನ ಎಲ್ಲಾ ಕಡೆ ಈ ಕೋವಿ ಕಿಂಡಿಗಳು ಹಾಗೆ ಇದೆ. ಇವತ್ತಿಗೂ ಸಹ ಇದನ್ನ ನೀವು ನೋಡಬಹುದು. ಹಾಗೆ ಮಧುಗಿರಿ ಬೆಟ್ಟ ಮಧುಗಿರಿ ಕೋಟೆ ಕಟ್ಟಿದ್ದು ಗಂಗಾ ಡೈನೆಸ್ಟಿಯ ರಾಜ ಹಿರೇಗೌಡ ಅಂತ 1678ರಲ್ಲಿ. ಅದಾದಮೇಲೆ ಆರ್ಚಸ್ಗಳನ್ನ ಮತ್ತೆ ವಾಚ್ ಟವರ್ಗಳನ್ನ ಅದೆಲ್ಲ ನಿರ್ಮಿಸಿದ್ದು ಹೈದರ್ ಅಲಿ ಕಾಲದಲ್ಲಿ. ಮತ್ತೆ ಈ ಮಧುಗಿರಿ ಬೆಟ್ಟದಲ್ಲಿ ಗಮನಿಸಬೇಕಾದ ಅಂಶಗಳು ಅಂದ್ರೆ 3 ರಕ್ಷಣಾ ಗೋಡೆಗಳಿದೆಯಂತೆ, ಅದನ್ನ ಗಮನಿಸಬೇಕು. ಮತ್ತೆ ಇಲ್ಲಿ ಸನ್ರೈಸ್ ವಿಶೇಷ, ಸನ್ರೈಸ್ ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಸಮುದ್ರ ಮಟ್ಟಕ್ಕಿಂತ 3930 ಅಡಿ ಎತ್ತರದಲ್ಲಿದೆ ಕೋಟೆ, ಮಧುಗಿರಿ ಕೋಟೆ. ಅಂದ್ರೆ ನೀವು ಕೋಟೆಯ ಕೆಲ ಭಾಗಗಳಲ್ಲಿ ಕೆನಲ್ಗಳನ್ನ ನೋಡ್ಬೋದು. ನಮ್ಮ ಬೆಳಕು ಹತ್ತ ತೋರಿಸ್ತೀನಿ. ಕೆನಲ್ಗಳನ್ನ ನೋಡ್ಬೋದು. ಆ ಕೆನಲ್ನಿಂದ ಎಂಟ್ರೆನ್ಸ್ ಅಲ್ಲಿ ಒಂದು ಪಾಂಡ್ ಇದೆಯಂತೆ, ಅದು ನಮ್ಗೆ ಸಿಗ್ಲಿಲ್ಲ. ವಾಪಸ್ ಇಳಿತಾ ನೋಡ್ತೀವಿ, ವಾಪಸ್ ಇಳಿತಾ ನಿಮಗೆ ಹುಡುಕಿ ತೋರಿಸ್ತೀನಿ. ಒಂದು ಪಾಂಡ್ ಇದೆಯಂತೆ, ಅಲ್ಲಿಗೆ ನೀರೆಲ್ಲ ಕನೆಕ್ಟ್ ಆಗುತ್ತೆ. ಅದು ಇವಾಗ್ಲೂ ಮಾನ್ಸೂನ್ ಅಲ್ಲಿ. ಓಕೆ, ಹೇಳಿ ಸ್ಟಾರ್ಟ್ ಮಾಡಿ. ನನ್ನ ಹೆಸರು ಅಕ್ಷಯ್ ಅಂತ. ಹಾಯ್, ನನ್ನ ಹೆಸರು ನಂದನ್ ಅಂತ. ನಾನು ಸೆಕೆಂಡ್ ಇಯರ್ ಓದ್ತಾ ಇದ್ದೀನಿ. ತುಮಕೂರು ವಿದ್ಯಾನಿಧಿ ಕಾಲೇಜಲ್ಲಿ ಸ್ಟಡಿ ಮಾಡ್ತಾ ಇದ್ದೀನಿ. ಇದು ಮಧುಗಿರಿ ಬೆಟ್ಟ ಅಂತ ಹೇಳ್ಬಿಟ್ಟು, ಇದು ಕಪ್ಪೆಬಾಯಿ ಬಂಡೆ ಅಂತ ಕರೀತಾರೆ ಇದನ್ನ. ಆಮೇಲೆ ಅದು 2ನೇ ಬಾಗಿಲು ಮಧುಗಿರಿ ಬೆಟ್ಟ, ಕೋಟೆಯ ಬಾಗಿಲು ಅಂತ. ಮಳೆ ಬಂದ್ ನೋಡಿ ಎಲ್ಲ ಬಿದ್ದೋಗ್ಬಿಟ್ಟಿದೆ ಇವಾಗ. ಅಂದ್ರೆ ದಿದ್ದಿ ಬಾಗ್ಲು ಅಂತಾರಲ್ಲ ಅದೇನಾ? ದಿದ್ದಿ ಬಾಗಿಲು ಅಂದ್ರೆ ಇನ್ನು ಮೇಲಿದೆ. ಇದು ಮೇಲಿದೆ. ಅಂದ್ರೆ ಎಂಟ್ರೆನ್ಸ್ ಅಂದ್ರೆ ಇದು ಬಂದಿಲ್ಲ, ಅದೇ ಎಂಟ್ರೆನ್ಸ್. ಅದು ಫಸ್ಟ್ನೇ ಬಾಗಿಲು. ಓಕೆ, ಇದು ಸೆಕೆಂಡ್. ಇದು ಸೆಕೆಂಡ್ ಬಾಗ್ಲ. ಇದು ದಿದ್ದಿ ಬಾಗ್ಲು ಇನ್ನು ಮೇಲಿದೆಯಾ? ಇದೇ ತರ ಎಷ್ಟು ಬಾಗ್ಲುಗಳಿವೆ? 7 ಎಷ್ಟೋ ಇದೆ. ಇನ್ನ 7 ಸುತ್ತಿನ ಕೋಟೆ ಅಂತ ಇದು. ಓಕೆ, ಅಂದ್ರೆ ಇದು ಕೆಳಗಿಂದ ನೋಡ್ಬೇಕಂದ್ರೆ ಆನೆ ಶೇಪ್ ಇರುತ್ತೆ, ಆನೆ ಮಲಗಿರೋ ಶೇಪ್. ಓಕೆ, ಅದ್ ನೋಡಿದ್ರೆ ಚೆನ್ನಾಗಿರುತ್ತೆ. ಇದೆಲ್ಲ ಚೆನ್ನಾಗಿತ್ತು ಮುಂಚೆ, ಇವಾಗ ಮಳೆ ಬಂದು ಬಿದ್ದೋಗಿದೆ 1 ವಾರದಿಂದ. ಓಕೆ, ಹೌದಾ? ಇದು ಏನೋ ಕಪ್ಪೆ ಅಂತ ಏನೋ ಹೇಳಿದ್ರಲ್ಲ, ಕಪ್ಪೆ ಬಾವಿ ಬಂಡೆ ಅಂತ. ಇದು ನೋಡಕ್ಕೆ ಕಪ್ಪೆ ಬಾಯಿ ತರ ಇದೆಯಲ್ಲ, ಅದಕ್ಕೆ ಕಪ್ಪೆ ಬಾವಿ ಬಂಡೆ ಅಂತ. ಬಂಡೆ, ಕಪ್ಪೆ ಬಾಯಿಯ ಬಂಡಿ. ಬಂಡೆ ಬಂಡೆ, ಕಪ್ಪೆ ಬಾಯಿಯ ಬಂಡೆ. ಬಂಡೆ. ಓಕೆ, ಬನ್ನಿ ಮೇಲೆ ಹೋಗ್ತಾ ಮಾತಾಡೋಣ.
ಪ್ಲಸ್ ನೋಡ್ತಾ ಇದ್ದೀರಲ್ಲ, ಇದು ಅಪ್ಪು ಸರ್ ಅವರು ಬಂದಿದ್ದು ಮಧುಗಿರಿಗೆ ಆ್ಯಕ್ಟು. ಇದು ನಂದಿನಿ ಮಿಲ್ಕ್ ಅವ್ರಿಗೆ ಆ್ಯಕ್ಟ್ ಶೂಟ್ ಮಾಡಕ್ಕೆ ಬಂದಿದ್ದು ಇಲ್ಲಿ. ತಿರ್ಗಾ ಇಲ್ಲಿ ಮುಂದೆ ಬಂದರೆ ಇದೆಲ್ಲ ಫುಲ್ಲು ಅವರೇ ಕವರ್ ಮಾಡಿರೋದು. ಆ್ಯಕ್ಟ್ ಶೂಟ್ ಎಲ್ಲ ಕವರ್ ಮಾಡಿದ್ದಾರೆ. ಬೇಕಾದ್ರೆ ನೀವು ನೋಡ್ಬೋದು. ಒಂದು ಜಂಪ್ ಮಾಡ್ತಾರೆ, ಒಂದ್ಸರಿ ನೋಡಿ ಆ್ಯಡ್ ಒಂದ್ಸಲಿ ಆ್ಯಡ್ ನೋಡ್ಬೇಕು, ಅವಾಗಲೇ ಗೊತ್ತಾಗ. ನಂದಿನಿ ಮಿಲ್ಕ್ ಗೆ ಉಚಿತವಾಗಿ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ರಲ್ಲ, ಅದ್ರ ಬಗ್ಗೆ ಇಲ್ಲೇ ಶೂಟ್ ಮಾಡಿರೋದು. ಇನ್ನ ಮುಂದೆನೂ ಇದೆ, ಮುಂದೆ ಕೋಟೆ ಒಳಗೆ ಮಾಡಿರೋದು. ನೀರಿನಂತೆ ಹರಿವ ಜೀವ ಎಂದು ಸ್ವಂತ ಬಂದ್ಬಿಟ್ಟು ಬೃಂದಾವನ ಅಂತ ಹೇಳಿ, ಅಂದ್ರೆ ಕೃಷ್ಣನ್ ದೇವಸ್ಥಾನ ಐತಂಗಿದು. ಕೃಷ್ಣನ್ ದೇವಸ್ಥಾನ ಐತಂಗೆ ಬೃಂದಾವನ ಅಂತ ಕರೀತಾರೆ ಇದನ್ನ. ನೋಡಿ ಬನ್ನಿ, ಇದು ನಾವು ಬಂದು ಬೃಂದಾವನ ಅಂತ ಹೇಳಿ ಕರೀತಾರೆ. ಅಂದ್ರೆ ಕೃಷ್ಣಂದು ಪೂಜೆ ಮಾಡ್ತಾರಲ್ಲ ದೇವಸ್ಥಾನ, ಆ ತರ ಹಂಗೆ ಇದು ನೋಡಿ. ಕೃಷ್ಣ ಇಲ್ದಿರೋ ಇದಕ್ಕೆ ಇದು ಪೂಜೆ ಮಾಡ್ತಿಲ್ಲ, ವಿಗ್ರಹ ಇಲ್ಲ ಇಲ್ಲೆಲ್ಲೂ, ಇವಾಗ ಎಲ್ಲ ಎತ್ಬಿಟ್ಟಿದ್ದಾರೆ. ಅವರು ಕುಸ್ತಿ ಪೈಲವಾನರು ಇರ್ತಾರಲ್ಲ, ಅದು ಆಕ್ಟ್ ನೋಡಿದ್ರೆ ಗೊತ್ತಾಗುತ್ತೆ ಅಷ್ಟೇ. ನಾವ್ ಹೇಳೋರೆ ಗೊತ್ತ ಹೆಂಗ್ ಮಾಡಿದಾರೆ ಆಡ್ ಹೇಳಿ. ಯಾರು ಹೆಂಗೆ ಶೂಟ್ ಮಾಡಿದಾರೆ ಅಂದ್ರೆ ಎಲ್ಲಿಂದ ಬಂದಾರ ಹೇಗೆ? ಈಗ ಫಸ್ಟ್ ಅಲ್ಲಿಂದನೇ ಅಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಓಕೆ, ಅಲ್ಲಿಂದ ಸ್ಟಾರ್ಟ್ ಮಾಡ್ಬಿಟ್ಟು ಅವರು ಹಾಲ್ಗೋಸ್ಕರ ಕಿತ್ಕೊಂಡೋಗಿ ಬರ್ತಾರೆ. ಅಲ್ಲಿಂದ ಜಂಪ್ ಮಾಡಿ ಕೆಳಗೋಗಿ ಆಡಲ್ಲಿ ಆಡಿನ ವಿಡಿಯೋ ಒಂದ್ ಸ್ವಲ್ಪ ತೋರಿಸ್ಬೋದ ಹಿಂಗೆ ಕ್ಯಾಮ್ರಾಗೆ? ಹೋಗ್ಬೋದು, ಅರೆ ಹುಷಾರಾಗಿದೆ. ಜಂಪ್ ಮಾಡೋ ಹಂಗೆ ನೋಡೋಣ. ಅಲ್ಲಿ ಮೆಟ್ಲಿದೆ ನೋಡಿ, ಅಲ್ಲಿ ಮೆಟ್ಲಿದೆ ನೋಡಿ, ಮೆಟ್ಲಿರ್ಬಿಟ್ಟು ಅಲ್ಲಿ. ಬನ್ನಿ ಬನ್ನಿ, ನಾನು ಆ ಕಡೆ ನಾನು ಈ ಕಡೆ ಬರ್ತೀನಿ, ಆ ಕಡೆ ಬರ್ತಾರೆ. ಎರಡು ಬೇಡ, ಅದನ್ನೇ ಬೇಡ, ಇದೆ ಇದನ್ನೇ ಈ ಇದು ಪೆಚ್ಚಾಡಬಾರ್ದು ಅವ್ರಿಗೆ, ಇದೆ ಹಿಂಗೆಲ್ಲ ಬೇಡ. ಏನಿಲ್ಲ ಮಾಮೂಲಿ ಎಲ್ಲ ಗ್ರಿಪ್ ಅದೇ ಇರೋದು ಜಾಸ್ತಿ. ಆಯ್ತು ಸರಿ, ಬೇಡಲೇ ಹೌದು ಅವ್ರನ್ನ ಚೆನ್ನಾಗಿ ಈಗ ಸಿಕ್ಕರೆ ಇರೋದು ಹುಷಾರಾಗಿ ಹೋಗು. ಆಗುತ್ತೆ ನೋಡಿದೆ, ತೋರಿಸು ಹೀಗೆ ಟೈಮ್ ವೇಸ್ಟ್ ಮಾಡೋದು ಬೇಡ. ಇಲ್ಲ ಜಾಸ್ತಿ ಪ್ಲೇಸ್ಗಳಿದೆ, ನೀವು ಆಟ ಆಡಕ್ಕೆ ಹೋಗಬೇಡ. ಕ್ಯಾಮ್ರಾ ಆನ್ ಆಗಿದೆ, ಹಾಂ ಆನ್ ಆಗೈತೆ. ಭಯ ಪಡ್ಕೋಬೇಡಿ. ಬನ್ನಿ ಸ್ನೇಹಿತರೆ, ಹಂಗೆ ಮುಂದೆ ಬನ್ನಿ. ಇದು ನೋಡಿ, ಇದು ಹೈದರ್ ಅಲಿಯ ಕಾಲದಲ್ಲಿ ನಿರ್ಮಿಸಲಾಗಿರುವಂತಹ ವಾಚ್ ಟವರ್ಗಳು. ಅಂದ್ರೆ ಇಲ್ಲಿ ಬನ್ನಿ, ಇಲ್ಲಿಂದ ನೀವು ನೋಡ್ಬೋದು, ಹಂಗೆ ಕ್ಯಾಮ್ರಾ ತೋರಿಸಿ. ಇಲ್ಲಿಂದ ನೋಡ್ಬೋದು, ಕೋಟೆಗೆ ಶತ್ರುಗಳ ಆಕ್ರಮಣ ಆಗ್ತಿದ್ರೆ, ಕೋಟೆಗೆ ಶತ್ರುಗಳ ಆಕ್ರಮಣ ಆಗ್ತಿದ್ರೆ ಇಲ್ಲಿಂದನೇ ಸೈನಿಕರು ಗುರುತಿಸಿ ಆಕ್ಷನ್ ತಗೋತಾ ಇದ್ರು. ಇದು ವಾಚ್ ಟವರ್. ಈ ತರದ್ದೇ ವಾಚ್ ಟವರ್ ಮೇಲ್ಗಡೆ ಇನ್ನೂ ಸಿಗ್ಬೋದು ಅನ್ನೋ ನಿರೀಕ್ಷೆಯಲ್ಲಿ ಇದ್ದೀವಿ. ಬನ್ನಿ ಮುಂದೆ ಹೋಗೋಣ. ಒಂದ್ಸತಿ ನಾನು ಬೇಡ. ಇದು ನೋಡಿ, ಹಾಗೆ ಹೋಗ್ತಾ ಹೋಗ್ತಾ ಮೆಟ್ಲು ಏರ್ತಾ ನಿಮ್ಗೆ ಒಂದು ಗುಹೆ ತರ ಕಾಣುತ್ತೆ. ಇದು ಒಂದು ಗುಹೆ ರೀತಿಯಲ್ಲಿ ಭಾಸವಾಗತ್ತೆ ನಿಮ್ಗೆ. ನೋಡ್ತಾ ಇದ್ರೆ ನೋಡಿ ಎಷ್ಟು ಎತ್ತರವಾಗಿದೆ ಈ ಕಲ್ಲು ಬಂಡೆ. ತೋರಿಸ್ತಾ ಇದ್ದೀನಿ ಅದನ್ನ ಪೂರ್ತಿ. ಆ ಗುಹೆಯನ್ನು ಕೂಡ ನಿಮಗೆ ಫೋಕಸ್ ಮಾಡಿ ತೋರಿಸ್ತೀನಿ, ಬನ್ನಿ ಮುಂದೆ. ಹಾಗೆ ನೋಡಿ, ಇಲ್ಲಿ ನೋಡಿ, ಇಲ್ಲಿಂದ ಎಲ್ಲಿ ನೀರು ಕೂಡ ಹರಿದು ಬರುತ್ತೆ. ಇಲ್ಲಿಗೆ ಬೆಟ್ಟದಿಂದ ಬಿದ್ದಂತ ನೀರು ಕೂಡ ಇಲ್ಲಿ ಹರಿದು ಬಂದಿರುವಂತ. ನಮಸ್ಕಾರ. ಈಗ ನಾವು ಮಧುಗಿರಿ ಬೆಟ್ಟದ
ಒಂದು 90% 92% ಭಾಗ ಹತ್ತಿದ್ದೀವಿ. ಇನ್ನೊಂದು 10% ಭಾಗ ಇದೆ. ಸುಮಾರು ಇನ್ನೊಂದು ಸ್ವಲ್ಪ ದೂರ ಹೋಯಿತು ಅಂತಂದರೆ ಪೀಕ್ ಟಾಪ್ ಹೋಗ್ತೀವಿ. ತುಂಬ ರಿಸ್ಕಿ ಇರೋವಂಥ ಇದು ಏಷ್ಯಾದ ಮೊದಲನೇ ಏಕಶಿಲಾ ಬೆಟ್ಟ. ತುಂಬ ಅದ್ಭುತವಾಗಿದೆ. ನಮಸ್ಕಾರ. ಟ್ಯಾಚ್ ಚೆನ್ನಾಗಿದೆಯಾ? ನಿಂದು ಒಂದು ಟ್ಯಾಚ್ ಬಿಡು. ಅದು ಫೋಕಸ್ ಆಗಲ್ಲ, ಜಾಸ್ತಿ ಕೆಳಗೈತೆ ಅದು. ಏನು ಕಾಣಲ್ಲ. ಅಕ್ಷಯ ಬೇಕಾದ್ರೆ ಇಳಿಬೋದು. ಇಳಿಸ್ಬಿಡ್ತಾರೆ ಇವರು. ಅಂದ್ರೆ ಇದಕ್ಕೆ ಯಾವುದೇ ರೀತಿ ಯಾರೋ ಕೆಳಗೆ ಸಿಕ್ಕಿದ್ರು ಬಾಡಿಗಳೆಲ್ಲ ಸಿಕ್ಕಿದೆ, ಮುಳೆಗಳು ಹಂಗಾರೆ ಇಲ್ಲ. ಹಂಗೆ ವೀಡಿಯೋನಾಗ ನಾನು ನೋಡಿರೋದು. ಅವು ಇನ್ನೊಬ್ರು ಜೊತೆ ಬಂದಿದ್ದು ಅವಾಗ ಅವ್ರು ಯಾರೋ ಅಥವಾ ನಿಧಿ ಗಿರಿ ಇಡೋದಕ್ಕೂ ಬೇಕಾದ್ರೆ ಮಾಡಿರ್ಬೋದು ಹಿಂದಿನ ಕಾಲದಲ್ಲಿ, ಅಥವಾ ಬೇರೆ ಇನ್ನೇನಾದ್ರು ಇರ್ಬೋದು. ಲೈಟ್ ಆ ಕಡೆ ತೋರಿಸ್ತಿದ್ಯಾ, ನಮ್ಮ ಕಡೆ ತೋರಿಸ್ತಾ ಇಲ್ಲ. ನಿಮಿಷ. ನಮಸ್ಕಾರ ಫ್ರೆಂಡ್ಸ್, ನಮಸ್ಕಾರ ಸ್ನೇಹಿತರೆ. ನಾವೀಗ ಇರೋದು ಏಕಶಿಲಾ ಬೆಟ್ಟ. ಏಕಶಿಲಾ ಒಂದೇ ಶಿಲೆಯಲ್ಲಿ ಆಗಿರುವಂಥ ಬೆಟ್ಟ ಯಾವುದು ಅಂದರೆ ಇಡೀ ಏಷ್ಯಾದಲ್ಲೇ ನಂಬರ್ 1, ನಂಬರ್ ಸೆಕೆಂಡ್, ಎರಡನೇ ನಂಬರ್ ಬೆಟ್ಟ ಅದು. 3900 ಚಿಲ್ಲರೆ ಅಡಿ ಸಮುದ್ರ ಮಟ್ಟಕ್ಕಿಂತ ಎತ್ತರದಲ್ಲಿರುವಂತಹ ಬೆಟ್ಟ. ಅದು ಪೀಕಲ್ಲಿದ್ದೀವಿ ನಾವೀಗ. ನಿಜವಾಗ್ಲೂ ಹೇಳಬೇಕಂದ್ರೆ ಯಪ್ಪ, ಎಲ್ಲರೊಳಗೊಂದಾಗು ಮಂಕುತಿಮ್ಮ, ಎಲ್ಲರೊಳಗೊಂದಾಗು ಮಂಕುತಿಮ್ಮ.